ಮತ್ತೆ ನಾನು ಲೋಕೇಶ್ ಅಂತೇಳಿ KR VR ಆರ್ಗಾನಿಕ್ ನರ್ಸರಿ ಫಾರಮ್ಮು ಅಲ್ಲಿಂದ ಬಂದಿದ್ದೀನಿ. ತಮ್ಮ ಹೆಸರು ಸರ್? ಪ್ರತಾಪ್ ಅಂತೇಳಿ. ಊರು ಯಾವುದಿದು? ಚಿನ್ಕುಳ್ಳಿ ಹತ್ರ ಚಿಕ್ಕಬಾಗ್ನಳ್ಳಿ ಅವರು. ಇಲ್ಲಿ ಏಲಕ್ಕಿ ಮತ್ತು ಪಚ್ಚಬಾಳೆ ಗಿಡನ ಬೆಳೆದಿದ್ದಾರೆ. ರೈತರಿಗೆ ಅಂತರ ಬೆಳೆ ಬೆಳೀರಿ ಅಂತ ಸಾಮಾನ್ಯ ನಾವು ಹೇಳ್ತಾ ಇರ್ತೀವಿ. ಅದು ಕೆಲವರು ಇಷ್ಟಪಡಲ್ಲ. ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಏಲಕ್ಕಿ ಗಿಡಗಳು ಇವು ನೋಡಿ, ಹಿಂಗೆ ಹಾಕಿದ್ದಾರೆ. ಎಷ್ಟು ದಿನ ಆಯ್ತು ಸರ್ ಇದಾಕಿ ನೀವು ಸೌತೆ ಹಾಕಿ? ಒಂದು 2 ತಿಂಗಳಾಗಿದೆ. ಬಾಳೆ ಗಿಡ ನಾಟಿ ಮಾಡಿ ಎಷ್ಟು ದಿನಕ್ಕೆ ಸೌತೆ ಹಾಕಿದ್ರಿ? ಬಾಳೆ ಗಿಡ ನಾಟಿ ಮಾಡಿ ಒಂದು 15 ದಿನಕ್ಕೆ ನಾಟಿ ಮಾಡಿದ್ವಿ. 15 ದಿನಕ್ಕೆ ನಾಟಿ ಮಾಡಿದ್ದಾರೆ ನೋಡಿ. ಈಗ ಇದು ಬೆಳೆ ಬೆಳ್ಕೊಳಕ್ಕೆ ಅನುಕೂಲ. ಅಂತರ ಬೆಳೆ ಮಾಡ್ಕೊಂಡ್ರೆ ನಿಮ್ಮ ಬಾಳೆಗೆ ಔಷಧಿಗೆ ಗೊಬ್ಬರಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಅದೇ ದುಡ್ಡಲ್ಲಿ ಖರ್ಚು ಮಾಡಬೇಕು. ನಾವು ಎಕ್ಸ್ಟ್ರಾ ದುಡ್ಡು ಹಾಕೋದಕ್ಕಿಂತ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇವರು ನೀಟಾಗಿ ಮಾಡಿದ್ದಾರೆ. ಆಮೇಲೆ ಏನಂದರೆ ಇಲ್ಲಿ ಕೆಲವರು ಬೆಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ನಾವು ಸಾಮಾನ್ಯ ಬೆಡ್ಗೆ ಹೇಳಲ್ಲ. ಕೆಳಗಡೆ ಹಾಕಿ 2 ವರ್ಷ ಅಂತ ನೀವು ಬೆಡ್ ಮೇಲೆ ಮಾಡಿದ್ದೀರಾ. ಅದು ಏನಂದ್ರೆ ಸ್ವಲ್ಪ ಮಣ್ಣು ಹಾಕಬೇಕಾಗುತ್ತೆ, ಖರ್ಚು. ಆಮೇಲೆ ಈ ಎಲೆ ಈ ಥರ ಬರ್ನ್ ಆಗಿರೋದು ಏನಕ್ಕೆ ಅಂತ ಸುಮ್ಮನೆ ನಾವು ಏನು ಅನ್ಕೋತೀವಿ, ರೋಗ ಅಂತ ಅನ್ಕೊಬಿಟ್ಟಿರ್ತೀವಿ. ಇದು ಏನಕ್ಕೆ ಹಿಂಗೆ ಆಗುತ್ತೆ ಅಂದರೆ ಈ ಗಿಡದ ಬುಡಕ್ಕೆ ಇಲ್ಲಿ ನೋಡಿ ಗೊಬ್ಬರ ಇಲ್ಲೇ ಹಾಕಿದ್ದಾರೆ. ಇಲ್ಲಿ ಈ ಗೊಬ್ಬರ ಏನಾಗಿದೆ ಅಂತಂದರೆ ಕೆಮಿಕಲ್ ಗೊಬ್ಬರ. ಈ ಜಾಗದಲ್ಲಿ ಯಾವ ಬೇರಿದೆಯೋ ಆ ಬೇರು ಬೇರಿಗೆ ಸುಟ್ಟಾಕದೆ. ಆ ಸುಟ್ಟಾಕಿದಾಗ ಇದು ಆ ಎಲೆಗಳು ಮಾತ್ರ ಈ ಥರ ಆಯ್ತಾವೆ. ಇದು ಯಾವುದು ರೋಗ ಏನಲ್ಲ. ಅಲ್ಲಿಗೆ ಚೆನ್ನಾಗಿ ನೀರು ಕೊಡ್ಬೇಕು ಅಷ್ಟೇ. ಇದು ಪಚ್ಚಬಾಳೆ ಈ ಕಡೆಗೆ ಒಂದು ಲೈನ್ ಮೇಲ್ಗಡೆ ಮಾಡ್ಕೊಂಡಿದ್ದೀರಾ, ಇಷ್ಟೇ ಏರಿ ಮೇಲೆ ಮಾಡ್ಕೊಂಡಿದ್ದಾರೆ. ಈಗ ಇದು 4 ತಿಂಗಳಾಗಿದೆ. 4 ತಿಂಗಳು ಕಡಿಮೆನೇ ಸರ್. 3.5 ಸೌತೆಕಾಯಿ ಹಾಕೊಂಡಿದ್ದಾರೆ. ಈ ಥರ ಮಾಡ್ಕೊಂಡ್ರೆ ರೈತರಿಗೆ ಅನುಕೂಲ. ಆಮೇಲೆ ಗೊಬ್ಬರ ಮೇಂಟೈನ್ ಮಾಡ್ತೀವಲ್ಲ, ಅದಕ್ಕೂ ಮೇಂಟೈನ್ ಮಾಡ್ತೀವಿ. ಅದು ಹೇಳ್ಕೊತದೆ. ಹಾಂ, ಪ್ರತಿಯೊಂದು ಅದನ್ನೇ ಮಾಡ್ಕೊಂಡ್ರಿ. ಇವರು ಸೈಡಿಗೆ ಮಾಡಿದ್ರಿ ಅಲ್ವಾ? ಬೆಡ್ಡಿಂದ ಸೈಡ್ಗೆ ಬೆಡ್ಡಿಂದ ಸೈಡ್ ಫುಲ್ ಆದ್ರೆ ಇನ್ನೂ ಬೋರ್ ಆಗುತ್ತದೆ. ಹಾಂ, ಈಗ ಅರ್ಧ ಅಥವಾ 1/4% ಹೇಳ್ಕೊತೈತೆ ಅಷ್ಟೇ ನೋಡಿ. ಪ್ರತಿಯೊಂದು ಬುಡಕ್ಕೆ ಯಾವಾಗ ಗೊಬ್ಬರ ಹಾಕಿದ್ರೆ ಇದೆಲ್ಲ ಸುಟ್ಟಂಗೆ ಆಯ್ತದೆ. ಅಂದರೆ ನಿಮಗೆ ಆ ಥರ ಏನು ಅಂತ ಅನ್ಕೊಂಡಿದ್ರಿ ಇದುವರೆಗೆ? ಮಾಮೂಲಿ ಏನೋ ಅದೇ ಜಾಸ್ತಿ ನೀರು ಸಾಲ್ಟೇಜ್ ಆಗುತ್ತೆ ಅಂತ ಒಂದು ಹಾಕೊಂಡಿದೆ. ಅಂತ ರೋಗ ಏನು ಇರಕ್ಕಿಲ್ಲ. ಅಂದ್ರೆ ಬೇರೆ ಹೆಂಗೆ ಸುಟ್ಟಿರ್ತದೆ ಅಂತ. ಇದು ಬೀನ್ಸ್ ಹಾಕಿದ್ರ? ಇದು ಬೇಗ ನೆಟ್ಟಿ ಸರ್. ಅದಕ್ಕಿಂತ ಇದು 4 ತಿಂಗಳಾಗೈತೆ. ಇದು ನೋಡಿ, ನೆರಳಾದ್ರೆ ಗಿಡ ಚೀಕ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ಆ ಥರ ಅತಿ ನೆರಳಾದಾಗ ಆಮೇಲೆ ಕಂಬ ಬತ್ತಬೇಕ, ಏನು ತೊಂದರೆ ಏನಾಯ್ಕಿಲ್ಲ. ಇದನ್ನೆಲ್ಲ ತೆಗಿತೀರಲ್ವ ಈಗೆಲ್ಲ ಕ್ಲೀನ್ ಮಾಡಿಸ್ತೀನಿ ಸರ್. ಬೀನ್ಸಲ್ಲಿ ಸ್ವಲ್ಪ ಕಾಸು ಆಯ್ತಾ? ಆಗಿದೆ. ಇದೆಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಅದಕ್ಕೆ ಗೊಬ್ಬರ ಹೊಡಿಸ್ಬೇಕು. ಅದಕ್ಕೆ ನಿಮ್ಮನ್ನ ನೋಡಿ ಈ ಕಡೆ ಬೀನ್ಸ್ ಎಲ್ಲ ಹಾಕಿದರೆ ಈಗ ಇದನ್ನು ಕೀಳಿಸ್ಬಿಡಿ. ಹೆಂಗೋ ಬೆಡ್ಡಿಂದ ಹೊರಗಡೆ ನಾಟಿ ಮಾಡಿರೋದ್ರಿಂದ ಇಲ್ಲಿ ಮಲ್ಚಿಂಗ್ ಮಾಡಿಸಿದೆಲ್ಲ ಮಲ್ಚ್ ಮಾಡಿಬಿಟ್ಟೆ ಅದೇ ಗೊಬ್ಬರ ಆಗುತ್ತೆ. ಕೆಲವು ಟಾನಿಕ್ಗಳು ಹೇಳ್ತೀನಿ, ಬಿಟ್ಬಿಟ್ರೆ ಗಿಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಗೊಬ್ಬರ ಇದೆ ಸರ್. ಇದಕ್ಕೆ ಗೊಬ್ಬರ ಏನಾರು ಈಗ ಹಾಕ್ಸ್ಬೇಕು? ಹಾಕ್ಸ್ಬೇಕು. ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಬೇಡ, ಹೇಳ್ತೀನಿ ಕೆಮಿಕಲ್ ಇದನ್ನು. ಓಕೆ, ನನ್ನ ನಂಬರು 9902038931. ಕರೆ ಮಾಡಿ ಬೇಕಾರೆ ಸಾಕು.